ಮೊದಲಿಗೆ ನಮ್ಮೆಲ್ಲರ ಜಗದ್ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿ ಸರ್ಗೂ ಮತ್ತು ಸ್ವರ್ಣಮಾಲಾ ಪತ್ರಿ ಮೇಡಮ್ಗೂ ಮತ್ತು ನನ್ನ ಆಧ್ಯಾತ್ಮಿಕ ಸದ್ಗುರು ದಂಪತಿಗಳಾದ ಬ್ರಹ್ಮರ್ಷಿ ತಟವರ್ತಿ ವೀರರಾಘವರಾವ್ ಸರ್ಗೂ ಮತ್ತು ರಾಜ್ಯಲಕ್ಷ್ಮಿ ಬ್ರಹ್ಮವಿದ್ವರಿಷ್ಠ ರಾಜ್ಯಲಕ್ಷ್ಮಿ ಅಮ್ಮನವರೆಗೂ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ಈ ಜೂಮ್ ಮಹಾತಾವ್ ಫೌಂಡೇಶನ್ ಜೂಮ್ ನಡೆಸುವ ಡಾಕ್ಟರ್ ರಂಗನಾಥ್ ಸರ್ಗೂ ಮತ್ತು ಇದನ್ನು ನಿರೂಪಣೆ ಮಾಡುವ ರೇವತಿ ಮೇಡಮ್ಗೂ ನನ್ನ ಧನ್ಯವಾದಗಳು ಮತ್ತು ಹೃತ್ಪೂರ್ವಕ ನಮಸ್ಕಾರಗಳು ಮತ್ತು ಯೂಟ್ಯೂಬ್ ಅಲ್ಲಿ ವೀಕ್ಷಿಸುವ ವೀಕ್ಷಕರಿಗೂ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ನನ್ನ ಹೆಸರು ದುರ್ಗಾಬಾಯ್, ಬ್ಯಾಂಗ್ಳೂರಿಂದ ಮಾತಾಡ್ತಿದ್ದೀನಿ ಮಾಸ್ಟರ್ಸ್. ನಾನು 2022ರಿಂದ ಬಂದಿದ್ದೀನಿ. ಆದ್ರೆ 1 ವರ್ಷ ಮಾತ್ರ ನನ್ನಷ್ಟಕ್ಕೆ ನಾನೇ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ. 2023ರಲ್ಲಿ ನನಗೆ ಈ ಗುರುಗಳು ನನಗೆ ಸಿಕ್ಕಿದ್ದಾರೆ. ಅವಾಗಿಂದ ನಾನು ಇವರ ಜ್ಞಾನವನ್ನೇ ನಾನು ಪಡಿತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಅದೃಷ್ಟವಂತರ ಅನ್ಬೇಕು. ನಮ್ಗೆ ತುಂಬಾ ಆತ್ಮಜ್ಞಾನವನ್ನು ಹೇಳ್ತಾರೆ, ಸೈಲೆನ್ಸ್ ಮೆಡಿಟೇಷನ್ ಮಾಡಿಸ್ತಾರೆ. ನಾವು ಪ್ರತಿ ತಿಂಗಳ ಭೀಮವರಂಗೆ ಹೋಗಿ 3 ದಿವಸ ಅಲ್ಲಿ ಆತ್ಮಜ್ಞಾನ ಶಿಕ್ಷಣ ಶಿಬಿರಕ್ಕೆ ಹೋಗಿ ಬರ್ತೀವಿ. ಎಲ್ಲರ ಹಾಗೆ ನನಗೂ ಇಲ್ಲಿ ಈ ಮಾರ್ಗಕ್ಕೆ ಬರೋಕ್ ಮುಂಚೆ ಆತ್ಮ ಅಂದ್ರೆ ಏನೋ ಗೊತ್ತಿದ್ದಿಲ್ಲ. ಸುಮ್ನೆ ಆತ್ಮ ಅಂದ್ರೆ ಯಾರಾದ್ರೂ ತೀರ್ಕೊಂಡಾಗ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಅಷ್ಟೇ ನಾವು ಅನ್ಕೊಂತಾ ಇದ್ವಿ. ಆದ್ರೆ ಆತ್ಮದ ಬಗ್ಗೆ ಇಷ್ಟು ನಾವು ಆಧ್ಯಾತ್ಮಿಕಕ್ಕೆ ಬಂದ್ಮೇಲೆನೆ ಇಷ್ಟೆಲ್ಲ ತಿಳ್ಕೊಂತಾ ಇದೀವಿ. ನಿಜವಾಗ್ಲೂ ಈ ಜ್ಞಾನ ಅನ್ನೋದು ತುಂಬಾ ಅನಂತವಾದದ್ದು. ಎಷ್ಟು ತಿಳ್ಕೊಂಡ್ರೇನು ಇನ್ನೂ ಕಡಿಮೆನೆ. ಒಂದೇನಂದ್ರೆ ನಾವು ಭಕ್ತಿ ಮಾರ್ಗದಲ್ಲೇ ಇದ್ದೆ. ವಿಗ್ರಹಗಳಲ್ಲೇ ದೇವರನ್ನ ನೋಡ್ಕೊಂಡು ಎಷ್ಟೋ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅದ್ರಲ್ಲೇ ಇದ್ದೆ. ಆದ್ರೂ ನಾನು ದುಃಖದಿಂದ ಹೊರಗೆ ಬಂದಿದ್ದಿಲ್ಲ. ಏನೋ ಒಂದು ಯೋಚನೆ, ಭೂತಕಾಲ ಅಥವಾ ಭವಿಷ್ಯತ್ ಕಾಲದ ಬಗ್ಗೆನೆ ವರ್ತಮಾನದಲ್ಲೇ ಇರ್ತಾ ಇದ್ದಿಲ್ಲ. ಆದ್ಮೇಲೆ ಇವಾಗ ಈ ಮಾರ್ಗಕ್ಕೆ ಬಂದ್ಮೇಲೆ ನಾವು ವರ್ತಮಾನವೇ ಬಹುಮಾನ ಅಂತ ಪತ್ರಿ ಸರ್ ಹೇಳಿದಾರಲ್ವಾ, ಅದಕ್ಕೆ ನಾವು ಎಷ್ಟೋ ಇವಾಗಿನ ವರ್ತಮಾನದಲ್ಲಿ ಜೀವಿಸೋದು ಕಲಿತಾ ಇದ್ದೀನಿ. ಎಷ್ಟೋ ದುಃಖದಿಂದ ಕೂಡ ಹೊರಗೆ ಬಂದಿದ್ದೀನಿ ಮಾಸ್ಟರ್ಸ್. ನಿಜವಾಗ್ಲೂ ತುಂಬಾ ನನಗೆ ಸಂತೋಷವಾಗಿದ್ದೀನಿ. ಮತ್ತೆ ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ಹಂಚ್ಕೋಬೇಕು ಅನ್ಕೊಂಡಿರೋದು ಶಂಕರಾಚಾರ್ಯರ ಒಂದು ಜಾಗೃತ ಪಂಚಕ, ಆ ವಿಷಯದ ಬಗ್ಗೆ ನಿಮ್ಮೆಲ್ಲರ ಮುಂದೆ ಹಂಚ್ಕೊಳ್ತೀನಿ. ನನಗೆ ಜ್ಞಾನ ಪರಿಧಿಗೆ ತಿಳಿದಷ್ಟು ನಾನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ಕೆಲವರು ಶಂಕರಾಚಾರ್ಯರು ಕೆಲವು ವಿಷಯಗಳ ಬಗ್ಗೆ ಹೇಳುತ್ತಾ ಇವುಗಳ ವಿಷಯದಲ್ಲಿ ಎಚ್ಚರದಿಂದಿರಿ ಅಂತ ಹೇಳಿದ್ದಾರೆ. ಕೆಲವು ವಿಷಯಗಳು ಹೇಳಿ ಇದರಿಂದ ವಿಷಯದಲ್ಲಿ ಎಚ್ಚರದಿಂದ ಇರಿ ಅಂತ ಹೇಳಿದ್ದಾರೆ. ಅವೇ ಶಂಕರಾಚಾರ್ಯರಂತಹ ಶ್ರೇಷ್ಠ ಗುರುಗಳು ಹೇಳಿದ್ದಾರೆಂದರೆ ಅವುಗಳ ಬಗ್ಗೆ ನಾವು ಬಹಳ ಎಚ್ಚರ ವಹಿಸಬೇಕು. ಏಕೆಂದರೆ ಅವರು ನಮ್ಮ ಲಾಭಕ್ಕಾಗೆ ಹೇಳಿರ್ತಾರಲ್ವಾ. ಗುರುಗಳು ಹೇಳ್ತಿದ್ದಾರೆ ಅಂತ, ಜಗದ್ಗುರುಗಳು ಹೇಳಿದ್ದಾರೆ ಅಂದ್ರೆ ನಮ್ಮ ಒಳ್ಳೆಯದಕ್ಕಾಗೆ, ನಮ್ಮ ಲಾಭಕ್ಕಾಗೆ ಹೇಳಿದ್ದಾರೆ. ಅದಕ್ಕೋಸ್ಕರ ಈ ವಿಷಯಗಳ ಬಗ್ಗೆ 5 ಶ್ಲೋಕಗಳ ಮೂಲಕ ನಮ್ಗೆ ಎಚ್ಚರಿಸಿದ್ದಾರೆ. ನೀವು ಯಾವ ವಿಷಯದಲ್ಲಿ ನೀವು ಎಚ್ಚರ ವಹಿಸ್ಬೇಕು ಅಂತ. ಪಂಚಕ ಅಂದ್ರೆ 5 ವಿಷಯಗಳ ಬಗ್ಗೆ ಎಚ್ಚರದಿಂದ ಇರ್ಬೇಕು ಅಂತ ಶಂಕರಾಚಾರ್ಯ ನಮ್ಗೆ ಬೋಧಿಸಿದ್ದಾರೆ. ಅದರಲ್ಲಿ ಮೊದಲನೇ ಶ್ಲೋಕ ಏನಂದ್ರೆ, ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರ. ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರ. ಅರ್ಥಂ ನಾಸ್ತಿ ಗೃಹಂ ನಾಸ್ತಿ ತಸ್ಮಾತ್ ಜಾಗ್ರತ ಜಾಗ್ರತ. ನೋಡಿ ಮಾಸ್ಟರ್ಸ್, ತಂದೆ ತಾಯಿ, ಬಂಧುಗಳು, ಅಣ್ಣ ತಮ್ಮಂದರು, ಹಣ, ಮನೆ ಇವ್ಯಾವು ಶಾಶ್ವತ ಅಲ್ಲ. ಇವೆಲ್ಲ ಮಿಥ್ಯೆ. ಮಿಥ್ಯೆ ಅಂದ್ರೆ ಇವಾಗಿದ್ದು ಇನ್ನು ಸ್ವಲ್ಪ ದಿವಸಕ್ಕೆ ಇಲ್ಲದೆ ಇರೋದು. ತಂದೆ ತಾಯಿ ಎಷ್ಟು ದಿವಸ ಇರ್ತಾರೆ? ಇವಾಗಿರ್ತಾರೆ, ಮತ್ತೆ ಕೆಲವು ವರ್ಷಗಳು ಆದ್ಮೇಲೆ ಅವರು ಇರೋದಿಲ್ಲ. ಪ್ರತಿಯೊಬ್ರು ಇವಾಗಿರ್ತಾರೆ, ಇನ್ನು ಮುಂದೆ ಇರೋದಿಲ್ಲ. ಯಾರ್ಯಾರು ಟೈಮ್ ಬಂದಾಗ ಅವ್ರವ್ರು ಹೋಗ್ತಾನೆ ಇರ್ತಾರೆ. ಇವು ಯಾವ ಕೂಡ ನಿಜ ಅಲ್ಲ. ಆದ್ದರಿಂದ ಓ ಮಾನವರೇ ಎಚ್ಚರದಿಂದಿರಿ ಅಂತ ಶಂಕರಾಚಾರ್ಯರು ನಮ್ಗೆ ಎಚ್ಚರಿಸಿದ್ದಾರೆ. ಇದು ಯಾರಿಗೆ ಅರ್ಥ ಆಗುತ್ತೆ? ಇದೆಲ್ಲ ಮಿಥ್ಯೆ ಅನ್ನೋದು ಯಾರಿಗೆ ಅರ್ಥ ಆಗುತ್ತೆ ಅಂದ್ರೆ, ಪತ್ರಿ ಸರ್ ಹೇಳಿದಾರಲ್ವಾ, ನೀನು ದೇಹ ಅಲ್ಲ ಆತ್ಮ ಅಂತ. ಯಾರಾದ್ರೆ ಇದನ್ನ ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಅಂದ್ರೆ ಯಾರು ಅಜ್ಞಾನದಲ್ಲಿದ್ರೆ ಯಾರಿಗೂ ಅರ್ಥ ಆಗೋದಿಲ್ಲ. ಇದು ನಿಜ ಅಂತ ತಿಳ್ಕೊಂಡ್ಬಿಡ್ತೀವಿ. ಯಾವಾಗಾದ್ರೆ ನಾವು ಆತ್ಮ, ನಾವು ದೇಹ ಅಲ್ಲ ಅಂತ ಯಾವಾಗ ತಿಳ್ಕೊಂತೀವೋ ಅವಾಗ ನಮಗೆ ಜ್ಞಾನ ಇದ್ದಾಗ ಇದು ಎಲ್ಲ ನಶ್ವರ, ಇದೇನು ಶಾಶ್ವತವಲ್ಲ ಅನ್ನೋದು ನಮ್ಗೆ ತಿಳಿಯುತ್ತೆ. ಅದಕ್ಕೆ ಮತ್ತೆ ಪತ್ರಿ ಸರ್ ಇನ್ನ ಏನ್ ಹೇಳ್ತಾರಂದ್ರೆ, ಅಜ್ಞಾನದಲ್ಲಿದ್ರೆ ಏನು ನಷ್ಟ ಇಲ್ಲ, ಜನ್ಮಗಳನ್ನೇ ಹೆಚ್ಚು ಮಾಡ್ಕೊಂತೀರಿ. ಮತ್ತೆ ಜನ್ಮ ಹೆಚ್ಚಾದ್ರೇನು ನಷ್ಟ ಇಲ್ಲ, ದುಃಖ ಅನುಭವಿಸ್ಬೇಕಾಗುತ್ತೆ. ಜನ್ಮ ಈಸ್ ಈಕ್ವಲ್ ಟು ದುಃಖ ಅಂತ ಯಾವಾಗ್ಲೂ ಅವ್ರು ಹೇಳಿದ್ದಾರೆ. ಅಂದ್ರೆ ದುಃಖ ಅನುಭವಿಸ್ಲಾರ್ದೆ ಒಂದೊಂದ್ಸಲ ಕೆಲವ್ರು ಏನ್ ಮಾಡ್ಕೊತಾರೆ,
ಆತ್ಮಹತ್ಯೆ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಕೂಡ ಬರ್ತಾರೆ. ಇಂತಹ ಸ್ಥಿತಿ ಅವ್ರಿಗೆ ಯಾಕೆ ಬಂದಿದೆ ಅಂದ್ರೆ ಈ ಒಂದು ಸೃಷ್ಟಿಯ ರಹಸ್ಯ ಅವ್ರಿಗೆ ತಿಳಿದೇ ಇರೋದು. ಏನು ಅಂದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ ಅನ್ನೋ ವಿಷಯ ತಿಳಿದೇ ಇರೋದ್ರಿಂದ ಈ ಆಧ್ಯಾತ್ಮಿಕತೆಗೆ ಬಂದು ಈ ಪತ್ರಿಜಿ ಮಾರ್ಗಕ್ಕೆ ಬಂದ್ಮೇಲೆನೆ ನಮ್ಗೆ ಆತ್ಮದ ಬಗ್ಗೆ ಇಷ್ಟೆಲ್ಲ ನಾವು ತಿಳ್ಕೊಂತಾ ಇದೀವಿ. ಇಲ್ಲಾಂದ್ರೆ ಪ್ರಾಪಂಚಿಕವಾಗಿದ್ದಾಗ ದೇಹಕ್ಕಾಗೆ ಪಾಠ ಬಿದ್ದಿದೀವಿ, ದೇಹಕ್ಕಾಗೆ ಜೀವನ ಮಾಡಿದೀವಿ. ಮಕ್ಕಳು, ಗಂಡ ಮಕ್ಕಳು, ಸಂಸಾರ, ಇದಕ್ಕಾಗಿಯೇ ನಮ್ ಜೀವನ ಎಲ್ಲ ಶ್ರಮಿಸಿದೀವಿ. ನಾವು ಕೊನೆ ಕಾಲಕ್ಕಂತೂ ಈಗ ಮಾರ್ಗಕ್ಕೆ ಬಂದಿದೀವಿ ಅಂತ ನಾವು ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾ ಇದ್ದೀನಿ. ಕೊನೆ ಕಾಲಕ್ಕಾದ್ರೂ ಸಿಕ್ಕಿದೆ ನಮ್ಗೆ. ಎಷ್ಟೋ ವಯಸ್ಸಾದ್ಮೇಲೆ ಬಂದಿದೆ. ಆಮೇಲೆ ಈ ವಿಷಯ, ಈ ರಹಸ್ಯನ ಅರ್ಥ ಮಾಡ್ಕೊಳ್ಳದೆ ಹೋಗಿರೋದ್ರಿಂದ ಈ ತರ ಜನ್ಮಗಳನ್ನ ಹೆಚ್ಚು ಮಾಡ್ಕೊಂತ ಇದ್ದಾರೆ. ಅದರಿಂದ ದುಃಖ ಜನ್ಮ ಅಂದ್ರೆ ದುಃಖ. ಮತ್ತೆ ಸೃಷ್ಟಿಯಲ್ಲಿ ತಂದೆ ತಾಯಿ, ಬಂಧುಗಳು, ಅಣ್ಣ ತಮ್ಮಂದಿರು, ಧನ ಮನೆ, ಹೀಗೆ ಯಾರಿಗಾಗಿ ನಾವು ಹಗಲು ರಾತ್ರಿ ಕಷ್ಟ ಪಡ್ತೀವೋ, ಯಾರಿಗಾಗಿ ತಪ್ಪುಗಳು ಪಾಪಗಳು ಮಾಡ್ತೀವೋ, ಇವೆಲ್ಲ ಶಾಶ್ವತವಾಗಿ ಇರುವಂತಹವುಗಳು ಅಲ್ಲ. ಕೆಲವು ದಿನಗಳಿದ್ದು ಅದೃಶ್ಯವಾಗುವಂತವೇ. ಯಾವುದು ಹಣ ಆಗ್ಲಿ, ಮನೆ ಆಗ್ಲಿ, ಯಾವುದು ಆಗ್ಲಿ ಶಾಶ್ವತ ಅಲ್ಲ ಅಂತ ಶಂಕರಾಚಾರ್ಯರು ಹೇಳ್ತಾ ಇದಾರೆ. ಎಲ್ಲರೂ ನಾವು ಸೃಷ್ಟಿಸಲ್ಪಟ್ಟಿದ್ದೀವಿ. ಅಂದ್ರೆ ಈ ಸೃಷ್ಟಿ ಎಲ್ಲ ಯಾರಿಂದ ಸೃಷ್ಟಿಸಲ್ಪಟ್ಟಿದೆ? ಸೃಷ್ಟಿಕರ್ತನಿಂದ. ಆ ಸೃಷ್ಟಿಕರ್ತನ ದೊಡ್ಡವ್ರು ಏನ್ ಹೇಳ್ತಾರೆ ಅಂದ್ರೆ ಜಗನ್ನಾಟಕ ಸೂತ್ರಧಾರಿ ಅಂತ ಹೇಳ್ತಾರೆ. ಅಂದ್ರೆ ಈ ಜಗತ್ತು ಎಂಬ ನಾಟಕಕ್ಕೆ ಅವರು ಸೂತ್ರಧಾರರು. ಈ ನಾಟಕದನ್ನು ಆಡಿಸುತ್ತಿರೋರು ಸೃಷ್ಟಿಕರ್ತಾದ ಭಗವಂತ. ಆ ನಾಟಕದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳು. ಅದಕ್ಕೆ ಒಂದು ಉದಾಹರಣೆ ಏನಂದ್ರೆ, ಒಂದು ನಾಟಕದಲ್ಲಿ ಒಬ್ಬ ರಾಜನ ಪಾತ್ರ ಪೋಷಿಸ್ತಾ ಇರ್ತಾನೆ. ಆ ಪಾತ್ರೆ ಪೋಷಿಸೋವರೆಗೂ ಅವನು ನಾನು ರಾಜ ಅನ್ನೋ ತರ ಎಷ್ಟೋ ಗರ್ವ ಪಡ್ತಾ ಇರ್ತಾನೆ. ಅವರು ಏನ್ ಕರೆದ ತಕ್ಷಣ ಇವರು ಭಟ್ರೆಲ್ಲ ಬರ್ತಾರೆ, ಅವ್ರು ಹೇಳಿದ ಕೆಲಸ ಮಾಡ್ತಾರೆ. ಅವನಿಗೆ ಒಂದ್ ದೊಡ್ಡ ಅರಮನೆ ತರ ಇರುತ್ತೆ ಸೆಟ್ಟಿಂಗ್ಸ್. ಆಮೇಲೆ ಒಂದ್ ದೊಡ್ಡ ಕೋಶಾಗಾರ, ಶಯನಾಗಾರ ಎಲ್ಲ ಇರ್ತವೆ. ಅವ್ರಿಗೆ ಒಂದು ದೊಡ್ಡ ಕೋಟೆ ಕೂಡ ನಿರ್ಮಿಸಿರ್ತಾರೆ. ಆ ನಾಟಕದಲ್ಲಿ ಮಾಡೋವರೆಗೂ ನಾನ್ ರಾಜ ಅಂತ ಗರ್ವ ಪಡ್ತಾ ಇರ್ತಾನೆ. ಯಾವಾಗ ನಾಟಕ ಮುಗಿಯುತ್ತೋ ಆವಾಗ ಅವನ್ನ ಯಾರು ಕೇರ್ ಮಾಡೋದಿಲ್ಲ. ಯಾರಿಗಾದ್ರೂ ಆದೇಶ ನೀಡಿದ್ರೆ ಯಾರು ಮಾಡೋದಿಲ್ಲ. ಅಂದ್ರೆ ಅದಕ್ಕೆ ಈ ಜೀವನ ಅನ್ನೋದು ಕೂಡ ಒಂದು ನಾಟಕ ಇದ್ದಂಗೆ. ಇದು ನಾಟಕ ಅನ್ನೋದು ಮುಗಿದ್ಮೇಲೆ ಪಾತ್ರಧಾರಿಗಳಷ್ಟೇ ನಾವು. ಅದು ಆಡಿಸೋರವರು ಸೂತ್ರಧಾರಿ ಸೃಷ್ಟಿಕರ್ತನೆ. ನೀವು ನಾಟಕದಲ್ಲಿ ಪಾತ್ರವನ್ನು ಪೋಷಿಸುತ್ತೀರೇ ಆಗ್ಲಿ ಯಾವುದೂ ನಿಜವಲ್ಲ. ಹಂಗೆ ಮಹಾಭಾರತದಲ್ಲಿ ಕೂಡ ಅಭಿಮನ್ಯುದೊಂದು ಉದಾಹರಣೆ ಇದೆ. ಅದೇನಂದ್ರೆ ಅಭಿಮನ್ಯು ಮರಣಿಸಿದ ಮೇಲೆ ಅರ್ಜುನ ತುಂಬಾ ದುಃಖ ಪಡ್ತಾ ಇರ್ತಾನೆ, ತುಂಬಾ ರೋಧಿಸ್ತಾ ಇರ್ತಾನೆ. ಅವಾಗ ಶ್ರೀಕೃಷ್ಣ ಭಗವಾನ್ರು ಅವ್ರಿಗೆ ಒಂದು ಸೂಕ್ಷ್ಮ ಶರೀರದಿಂದ ಅಭಿಮನ್ಯು ಇರೋ ಲೋಕಕ್ಕೆ ಕಳಿಸ್ತಾರಂತೆ. ಕಳಿಸಿದಾಗ ಅಲ್ಲಿ ಅಭಿಮನ್ಯು ನೋಡಿ ಅರ್ಜುನ ಅಭಿಮನ್ಯು ಅಂದ್ರೆ ಅವಾಗ ಅವ್ರು ಏನಂತಾರೆ, ಯಾರು ನೀನು ಅಂತ ಕೇಳ್ತಾರೆ. ನಾನು ನಿಮ್ ತಂದೆ ಅಂದ್ರೆ ಯಾವ ಜನ್ಮದಲ್ಲಿ ನಿನ್ ತಂದೆ ಆಗಿದೀಯಾ ಅಂತ ಕೇಳ್ತಾರೆ. ಅದು ಕೇಳಿದ ತಕ್ಷಣ ಅರ್ಜುನಿಗೆ ತಲೆ ತಿರುಗಿ ಬಿಡುತ್ತೆ. ಏನು ಇವನು ಹಿಂಗ ಅಂತಿದಾನಲ್ಲ ಅಂತ. ಅವಾಗೆ ಅವನಿಗೆ ಅರ್ಥ ಆಗಿ ಮತ್ತೆ ಮಾಮೂಲು ದುಃಖವನ್ನು ಅವನು ಕಳ್ಕೊಂತಾರೆ. ಅಂದ್ರೆ ಇದು ಈ ಜನ್ಮಕ್ ಮಾತ್ರ ತಂದೆ ತಾಯಿ ಮಕ್ಕಳು ಎಲ್ಲ, ಮರೋ ಜನ್ಮಕ್ ಮತ್ತೆ ಬೇರೆ ಯಾರೋ. ಇದು ಒಂದು ನಾಟಕ ಇದ್ದಂಗೆ. ಶೇಕ್ಸ್ಪಿಯರ್ ಕೂಡ ಹೇಳಿದಾರಲ್ಲ, ಆಲ್ ದ ವರ್ಲ್ಡ್ ಇಸ್ ಎ ಸ್ಟೇಜ್, ವಿ ಆರ್ ಆಲ್ ಮಿಯರ್ ಆಕ್ಟರ್ಸ್, ವಿ ಡೂ ಅವರ್ ಪಾರ್ಟ್ ಅಂಡ್ ಡಿಪಾರ್ಟ್ ಅಂತ. ಇದು ಜಗತ್ತೇ ಒಂದು ನಾಟಕ. ಇದ್ರಲ್ಲೆಲ್ಲ ನಾವೆಲ್ಲ ಪಾತ್ರಧಾರಿಗಳು. ನೀನು ಇವು ಯಾವುವು ಇರಲಾರ್ದಂತ ಜೀವಿಸ್ಬೇಕು. ಅದ್ರ ಎಲ್ಲ ಜೊತೆಗಿರು, ಆದ್ರೆ ತಪ್ಪಿಲ್ಲ. ಆದ್ರೆ ಮಮಕಾರವನ್ನು ಬೆಳೆಸ್ಕೊಳ್ಬಾರ್ದು. ಈ ಸಂಸಾರದ ಜೊತೆ ಇರು, ತಪ್ಪಿಲ್ಲ. ಅದಕ್ಕೆ ಪತ್ರಿ ಸರ್ ಕೂಡ ಹೇಳಿದಾರಲ್ವಾ, ಸಂಸಾರದಲ್ಲೇ ನಿರ್ವಾಣ ಅಂತ. ತುಂಬಾ ಮಮಕಾರವನ್ನು ಬೆಳೆಸ್ಕೊಳ್ಬಾರ್ದು. ಆಮೇಲೆ ರಾತ್ರಿಯ ಕನಸೆಷ್ಟೋ ಇದು ಕೂಡ ಹಗಲು ಕನಸನಷ್ಟೇ. ರಾತ್ರಿ ಕನಸು ಕಾಣ್ತಾ ಇರ್ತೀವಿ, ಅದು ಬೆಳಿಗ್ಗೆ ಎದ್ದ ತಕ್ಷಣ ಅದು ಕನಸು ಅಂತ ಗೊತ್ತಾಗುತ್ತೆ. ಇದು ಹಗಲು ಕನಸಿದ್ದಂಗೆ. ಇದು ನಾವು ಮರಣಿಸಿದ ಮೇಲೆ ಗೊತ್ತಾಗುತ್ತೆ. ಇದು ಕೂಡ ಒಂದು ಕನಸಿದ್ದಂಗೆ. ಅದು ರಾತ್ರಿ ಕನಸು, ಇದು ಹಗಲು ಕನಸು ಅಂತ ಹೇಳ್ತಾರೆ. ಮತ್ತೆ ಇಲ್ಲ ಅಂದ್ರೆ ಮೂರನೇ ಕಣ್ಣು ತೆಗೆದಾಗ ಮಾತ್ರ ಇದು ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ ಸರ್. ಆಮೇಲೆ ಶಂಕರಾಚಾರ್ಯರು ಏನ್ ಹೇಳ್ತಾರಂದ್ರೆ, ತಂದೆ ತಾಯಿ ಬಂಧುಗಳು ಸಹೋದರರು ಎಂಬುದು ಏನೂ ಇಲ್ಲ. ಅವರಿಗಾಗಿ ತಪ್ಪುಗಳು ಪಾಪಗಳು ಮಾಡಬೇಡ. ಅಂದ್ರೆ ಅವ್ರಿಗಾಗಿ ತಪ್ಪು ಮಾಡಿದ್ರೆ ಅವ್ರು ಸುಖ ಅನುಭವಿಸ್ತಾರೆ. ಆದ್ರೆ ಕರ್ಮ ಅನುಭವಿಸೋದು ಇವ್ರು. ಆ ಕರ್ಮ ಇವ್ರಿಗೆ ಬರುತ್ತೆ. ಅದಕ್ಕೋಸ್ಕರ
ಅವ್ರಿಗಾಗಿ ನೀನ್ ತಪ್ಪು ಪಾಪ ಮಾಡ್ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಎಚ್ಚರದಿಂದ ಇರು ಅಂತ ಎಚ್ಚರಿಸ್ತಾ ಇದ್ದಾರೆ. ಅವ್ರು ಬೋಧಿಸ್ತಾ ಇಲ್ಲ, ನಮ್ಗೆಲ್ಲ ಎಚ್ಚರಿಸ್ತಾ ಇದ್ದಾರೆ. ಆಮೇಲೆ ಇನ್ನೂ ಏನ್ ಹೇಳಿದಾರಂದ್ರೆ, ಅರ್ಥಂ ನಾಸ್ತಿ ಗೃಹಂ ನಾಸ್ತಿ, ಅಂದ್ರೆ ಧನ ಇರುವುದಿಲ್ಲ, ಗೃಹವೂ ಇರುವುದಿಲ್ಲ. ಇವೆಲ್ಲ ನಾಟಕದಲ್ಲಿದೆ ಅಲ್ಲಿದೆ. ಇಲ್ಲದ ಮನೆಗಾಗಿ, ಇಲ್ಲದ ಹಣಕ್ಕಾಗಿ ತಪ್ಪುಗಳನ್ನು ಮಾಡುವುದು ಏತಕ್ಕೆ? ಪಾಪದ ಫಲವನ್ನು ಮೂಟೆ ಕಟ್ಟಿಕೊಳ್ಳುತ್ತಿರುವುದು ಏತಕ್ಕೆ? ಅದಕ್ಕಾಗಿ ನೀನ್ ತಪ್ಪು ಪಾಪ ಮಾಡಿದ್ರೆ ನೀನ್ ಅದು ಪಾಪದ ಫಲನ ನೀನ್ ಮೂಟೆ ಕಟ್ಕೋಬೇಕಾಗುತ್ತೆ. ಅದಕ್ಕೆ ಶಂಕರಾಚಾರ್ಯರು ಜಾಗ್ರತೆ ಅಂತ, ಜಾಗ್ರತೆ ಮಗು ಅಂತ ಎಚ್ಚರಿಸಿದ್ದಾರೆ. ಇನ್ನ 2ನೇ ಶ್ಲೋಕ ಏನಂದ್ರೆ, ಜನ್ಮ ದುಃಖ ಜರಾ ದುಃಖ ಜಾಯ ದುಃಖ ಪುನಃ ಪುನಃ ಸಂಸಾರ ಸಾಗರ ದುಃಖ ತಸ್ಮಾತ್ ಜಾಗೃತ ಜಾಗೃತ. ಜನ್ಮ ದುಃಖ ಜರಾ ದುಃಖ ಜಾಯ ದುಃಖ ಪುನಃ ಪುನಃ ಸಂಸಾರ ಸಾಗರ ದುಃಖ ದುಃಖ ತಸ್ಮಾತ್ ಜಾಗೃತ ಜಾಗೃತ. ಈ ಜನ್ಮವೂ ದುಃಖವೇ. ಜರಾ ದುಃಖ ಅಂದ್ರೆ ವೃದ್ಧಾಪ್ಯ, ವೃದ್ಧಾಪ್ಯವು ದುಃಖವೇ. ಮತ್ತು ಜಾಯ ದುಃಖ ಅಂದ್ರೆ ಸಂಸಾರ ಇವೆಲ್ಲವೂ ದುಃಖಭರಿತವಾದವೇ. ಇವು ಮತ್ತೆ ಮತ್ತೆ ಬರುತ್ತಲೇ ಇರುತ್ತವೆ. ಪುನಃ ಪುನಃ ಸಂಸಾರ ಸಾಗರ ದುಃಖ ಅಂದ್ರೆ ಮತ್ತೆ ಮತ್ತೆ ಬರುತ್ತಲೇ ಇರುತ್ತವೆ. ಆದ್ದರಿಂದ ಓ ಮಾನವರೇ, ಎಚ್ಚರದಿಂದ ಇರಿ ಎಂದು ಶಂಕರಾಚಾರ್ಯರು ನಮಗೆ ಎಚ್ಚರಿಸ್ತಾ ಇದ್ದಾರೆ. ಏಕೆಂದರೆ ಮಾನವರು ಅಲ್ಪ ಭೋಗಗಳಿಗೆ ಆಕರ್ಷಿತರಾಗಿ ಜೀವನದಲ್ಲಿ ಆಗುವ ಅನಂತ ದುಃಖಗಳನ್ನು ಗುರುತಿಸಲಾರದೆ ಹೋಗ್ತಾ ಇದ್ದಾರೆ. ಒಂದು ಸಣ್ಣ ಭೋಗಕ್ಕಾಗಿ ಆಸೆ ಪಟ್ಟು ಅದರಿಂದ ಬರುವ ಅನಂತ ದುಃಖವನ್ನು ಅವರು ಗುರುತಿಸದೆ ಹೋಗ್ತಾ ಇದ್ದಾರೆ. ಅದಕ್ಕೆ ಶಂಕರಾಚಾರ್ಯರು, ಓ ಮಗು, ಈ ಜನ್ಮವೇ ದುಃಖ, ಜನ್ಮವೇ ಅಲ್ಲ, ಗಂಡ ಹೆಂಡತಿ ಮಕ್ಕಳು ಇವರಿಂದ ಕೂಡ ದುಃಖವನ್ನು ಅನುಭವಿಸ್ತೀಯ. ಎಷ್ಟು ಜನ್ಮಗಳನ್ನು ತೆಗೆದುಕೊಂಡರು ಮತ್ತೆ ಮತ್ತೆ ಇಂಥ ದುಃಖಗಳು ಬರುತ್ತಲೇ ಇರುತ್ತವೆ. ಜನ್ಮ ಅಂದ್ರೆ ಪ್ರತಿ ಜನ್ಮದಲ್ಲೂ ಇಂಥ ದುಃಖಗಳು ಇರ್ತವೆ. ಅದಕ್ಕೆ ಫೋನ್ ಬಂತು. ಹೇಗೆ ಇಂತಹ ಜನ್ಮ ಅಂತ, ಜನ್ಮ ಏಕೆ ದುಃಖ ಆಗುತ್ತೆ ಅಂದ್ರೆ, ಇವಾಗ ಜನ್ಮ ಯಾಕೆ ದುಃಖ ಆಗುತ್ತೆ ಅಂದ್ರೆ, ತಾಯಿಯ ಗರ್ಭದಲ್ಲಿ ಪ್ರವೇಶಿಸಿದಾಗಲಿಂದ ತಾಯಿಯ ಗರ್ಭದಿಂದ ಹೊರ ಬರುವವರೆಗೂ ಆ ಶಿಶು ಎಷ್ಟೋ ನರಕವನ್ನು ಅನುಭವಿಸುತ್ತಂತೆ. ಅಷ್ಟು ಸಣ್ಣ ಜಾಗದಲ್ಲಿ ಆ ಮಗು ಇರುತ್ತೆ, ಅದು ಮಲಮೂತ್ರದ ಇದರಲ್ಲಿ ಮಧ್ಯೆ ಇರುತ್ತೆ ಅಂತಾನು ಹೇಳ್ತಾರೆ. ಆ ಮಗುಗೆ ಗೊತ್ತು ಅಲ್ಲಿ ಎಷ್ಟು ನರಕ ಇರುತ್ತೆ ಅಂತ. ಅದು ಜನ್ಮ ತಗೋಬೇಕಾದ್ರೆ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ದುಃಖ ಅನ್ನೋದು, ನರಕ ಸದೃಶವಾಗಿರುತ್ತೆ. ಆಮೇಲೆ ಹೊರಗ್ ಬಂದ್ಮೇಲೆ ಕೂಡನು ಆ ಮಗುಗೆ ಮಾತಾಡೋಕ್ ಬರೋದಿಲ್ಲ, ಮಾತಿರೋದಿಲ್ಲ ಅಲ್ಲ, ಅದಕ್ಕೆ ಹಸಿವಾದ್ರೂ ಹೇಳ್ಕೊಳಕ್ ಆಗಲ್ಲ. ಒಂದೇನಾದ್ರೂ ಒಂದು ಮಸ್ಕಿಟೋ ಏನಾದ್ರೂ ಕಚ್ಚಿದ್ರೇನೋ ಅದಕ್ಕೆ ಹೇಳ್ಕೊಳಕ್ ಆಗಲ್ಲ, ಕೆರ್ಕೋಬೇಕಂತಾನು ಅದಕ್ಕೆ ಗೊತ್ತಾಗಲ್ಲ. ಅಂದ್ರೆ ಅವ್ರ ಅಗತ್ಯಗಳನ್ನ ತಾಯಿ ನೋಡದೆ ಹೋದ್ರೆ ಅದಕ್ಕೆ ಹೇಳ್ಕೊಳಕ್ ಆಗಲ್ಲ, ಬರೀ ಅಳುತ್ತೆ ಅಷ್ಟೇ ಪಾಪ. ಅದಕ್ಕೆ ಜನ್ಮ ದುಃಖ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಮತ್ತೆ ಇವಾಗ ಜಾಯ ದುಃಖ ಅಂದ್ರೆ ಸಂಸಾರದಿಂದ ದುಃಖ. ಯಾಕೆ ಅಂದ್ರೆ ಯೌವನಕ್ಕೆ ಬಂದ್ಮೇಲೆ ವಿವಾಹ ಮಾಡ್ಕೋಬೇಕಾಗುತ್ತೆ. ಯೌವನಕ್ಕೆ ಬಂದ್ಮೇಲೆ ವಿವಾಹ ಮಾಡ್ಕೊಂಡ್ರೆ ಒಂದ್ ಕಷ್ಟ, ಮಾಡ್ಕೊಳ್ದಿದ್ರೆ ಒಂದ್ ಕಷ್ಟ. ಯಾಕಂದ್ರೆ ವಿವಾಹ ಮಾಡಿಕೊಳ್ಳದೆ ಹೋದ್ರೆ ಕಾಮದ ಬಾಧೆ, ವಿವಾಹ ಮಾಡ್ಕೊಂಡ್ರೆ ಸಂಗಾತಿಯ ಬಾಧೆ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಮದ್ವೆಗಳು ಮಾಡ್ಕೊಂತ ಇದಾರೆ, ಮೊದ್ಲಂಗಿಲ್ಲ. ಇವಾಗ ಎಲ್ಲ ಎಷ್ಟೋ ವಿಚ್ಛೇದನಗಳೇ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಏನೋ ಒಂದು ಪ್ರಾಬ್ಲಮ್ಸ್, ಸಣ್ಣ ಸಣ್ಣ ವಿಷಯಕ್ಕಾಗ್ಲೂ ಕೂಡ ವಿಚ್ಛೇದನಗಳು ನಡೀತಾನೆ ಇದಾವೆ. ಅಂದ್ರೆ ಗಂಡನಿಂದ ಶೋಷಿತರು ಇದ್ದಾರೆ, ಹೆಂಡತಿಯಿಂದ ಶೋಷಿತರು ಇದ್ದಾರೆ. ಕೆಲವರು ವಿಚ್ಛೇದನ ಕೂಡ ತಗೊಂತಾ ಇದ್ದಾರೆ. ಅದಕ್ಕೆ ಇನ್ನೇನು ಕೆಲವರು ಏನ್ ಮಾಡ್ತಾರೆ, ಗತಿ ಇಲ್ಲದೆ ಗಂಡನ ಜೊತೆನೆ ಇರ್ತಾರೆ ಅಂತ. ಅಂದ್ರೆ ಈ ಸಂಸಾರವು ಕೂಡ ಒಂದು ದುಃಖವೇ. ಆಮೇಲೆ ಜರಾ ದುಃಖ ಅಂದ್ರೆ ವೃದ್ಧಾಪ್ಯದಲ್ಲಿ ಕೂಡ ದುಃಖವೇ. ಏನಂದ್ರೆ ಒಂದು ಯೂಟ್ಯೂಬ್ ಅಲ್ಲಿ ಒಬ್ಬಂದು ಇಂಟರ್ವ್ಯೂ ನಡೀತಾ ಇತ್ತು. ಅದ್ರಲ್ಲಿ ನಿನಗೆ ಎಷ್ಟು ಜನ ಮಕ್ಕಳು ಅಂತ ಕೇಳ್ತಾರೆ. ಅವ್ರೇನ್ ಹೇಳ್ತಾನೆ, ನನಗೆ 3 ಜನ ಗಂಡ್ ಮಕ್ಕಳು. ಎಲ್ಲಿದಾರಪ್ಪ ಅಂದ್ರೆ, ಒಬ್ನು ಅಮೆರಿಕಾದಲ್ಲಿದ್ದಾನೆ, ಒಬ್ರು ಆಸ್ಟ್ರೇಲಿಯಾದಲ್ಲಿದ್ದಾರೆ, ಒಬ್ರು UK ದಲ್ಲಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಮತ್ತೆ ನೀವೆಲ್ಲಿದ್ದೀರಾ ಅಂದ್ರೆ, ನಾನು ಓಲ್ಡ್ ಏಜ್ ಹೋಮ್ ನಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಅಷ್ಟು ದೊಡ್ಡ ಪದವಿಯಲ್ಲಿದ್ದು ಅಷ್ಟು ಹಣ ಸಂಪಾದಿಸ್ತಾ ಇದ್ರೇನು ಒಂದು ತಂದೆನೂ ಕೂಡ ನೋಡ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿ ಇದೆ ಇವಾಗ. ಅದಕ್ಕೆ ಎಷ್ಟೊಂದು ವೃದ್ಧಾಶ್ರಮಗಳೆಲ್ಲ ತುಂಬಾ ಆಗಿಬಿಟ್ಟಿದೆ ಅಲ್ವಾ.
ಅಂದ್ರೆ ಯಾರೋ ಪುಣ್ಯಾತ್ಮರಿಗೆ ನೋಡ್ಕೊಂತಾರೆ ಬಿಡಿ, ಆದ್ರೆ ಇಂಥ ವೃದ್ಧಾಶ್ರಮಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ಹ ಅಂದ್ರೆ ಮಕ್ಕಳನ್ನ ಚಿಕ್ಕವರಿದ್ದಾಗ ಎಷ್ಟೋ ಪ್ರೀತಿಯಿಂದ ನಾವು ಬೆಳೆಸ್ತೀವಿ, ಆದ್ರೆ ಅವ್ರು ದೊಡ್ಡವರಾದ್ಮೇಲೆ ಅವ್ರಿಗೆ ಗಡ್ಡ ಮೀಸೆಗಳು ಬಂದ ಮೇಲೆ ಆ ಅವರಿಂದ ಕೂಡ ದುಃಖವೇ ಅನುಭವಿಸ್ತಾ ಇರ್ತೀವಿ. ಮಕ್ಕಳು ಚಿಕ್ಕವರಿದ್ದಾಗ ನಮ್ಮ ಮಾತು ಕೇಳ್ತಾರೆ, ಮತ್ತೆ ಸ್ವಲ್ಪ ದೊಡ್ಡವರಾದ್ಮೇಲೆ ಅವರು ನಮ್ಮ ಮಾತು ಕೇಳೋದು ಕೇಳಿದಾಗ ಅವಾಗ ನಾವು ದುಃಖ ಪಡ್ತೀವಿ. ನಾವು ವೃದ್ಧಾಪ್ಯದಲ್ಲಿ ಪ್ರಾಣ ನಿಲ್ಲಿಸ್ಕೊಳ್ಳೋದು ಕೂಡ ನಾವು ಅವ್ರ ಮಕ್ಕಳ ದಯಾದಾಕ್ಷಿಣ್ಯದ ಮೇಲೆ ಆಧಾರ ಪಡ್ಬೇಕು. ಮತ್ತೆ ಆ ಎಷ್ಟು ಧನವಿದ್ದರೂ ವೃದ್ಧಾಪ್ಯದಲ್ಲಿ ಯಾರ್ದಾದ್ರೂ ಒಬ್ಬರ ಸಹಾಯ ಬೇಕೇ ಬೇಕು. ಒಂದು ಹಂತದಲ್ಲಿ ನಮ್ಗೆ ಎದ್ದು ನಡೆಯೋದು ಕೂಡ ಆಗದೆ ಇರುತ್ತೆ. ಅಷ್ಟು ಅಷ್ಟು ನಾವು ವೃದ್ಧಾಪ್ಯದಲ್ಲಿ ಒಬ್ಬರ ಮೇಲೆ ನಾವು ಆಧಾರ ಪಡ್ಬೇಕಾಗುತ್ತೆ ಅಂತ, ಅದು ಕೂಡ ಒಂದು ದುಃಖವೇ. ಚೆನ್ನಾಗಿ ನೋಡ್ಕೊಳ್ಳೋರಿದ್ರೆ ಪರವಾಗಿಲ್ಲ, ಇಲ್ಲ ನೋಡ್ಕೊಳ್ಳೋರು ಇಲ್ಲದೆ ಹೋದ್ರೆ ಅದು ಕೂಡ ಎಷ್ಟೋ ದುಃಖ ಅನುಭವಿಸ್ಬೇಕಾಗುತ್ತೆ. ಮತ್ತೆ ನಮ್ಮ ಜೀವನ ಎಷ್ಟೋ ಚೆನ್ನಾಗಿದೆ, ನಾವೆಷ್ಟೋ ಸಂತೋಷವಾಗಿದ್ದೀವಿ ಅಂತ ಅನ್ಕೊಳ್ತೀವಿ. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ರೀತಿಯ ರೋಗ ಬರಬಹುದು, ಅಪಘಾತವಾಗಬಹುದು, ಆಮೇಲೆ ಪ್ರಕೃತಿ ವೈಪರೀತ್ಯಗಳು ಕೂಡ ಆಗ್ತವೆ. ಅಂತ ಟೈಮ್ನಲ್ಲಿ ನಾವು ಜೀವನ ನಾವು ಅಂದ್ಕೊಂಡ ಹಾಗೆ ಇರೋದಿಲ್ಲ. ಅವಾಗ ಮತ್ತೆ ಅದೇ ನಾವೆಷ್ಟೋ ದುಃಖವನ್ನು ಅನುಭವಿಸ್ಬೇಕಾಗುತ್ತೆ. ನಾವೆಲ್ಲ ಇವು ಚೆನ್ನಾಗಿದ್ದೀವಿ ಅನ್ಕೊಂತೀವಿ, ಆದ್ರೆ ಅಕಸ್ಮಾತ್ ಆಗಿ ಏನೋ ಒಂದು ರೋಗ ಬರ್ಬೋದು, ಏನೋ ಒಂದು ಅಪಘಾತ, ಇಂಥವೆಲ್ಲ ನಡೀತಾ ಇರುತ್ತಲ್ವಾ. ಅದಕ್ಕೆ ಪುನಃ ಪುನಃ ಅಂತ ಹೇಳಿದ್ದಾರೆ, ಮತ್ತೆ ಮತ್ತೆ ಬರುತ್ತಲೇ ಇರುತ್ತವೆ ಅಂತ. ಆದ್ದರಿಂದ ಜರಾ ದುಃಖ, ಜಾಯ ದುಃಖ, ವ್ಯಾಧಿ ದುಃಖ ಅಂತ ಎಚ್ಚರ ಎಚ್ಚರ ಅಂತ ಶಂಕರಾಚಾರ್ಯರು ಎಚ್ಚರಿಸ್ತಾ ಇದ್ದಾರೆ. ಅಂದ್ರೆ ಜನ್ಮವಿಲ್ಲದೆ ಮಾಡಿಕೊಳ್ಳಿ ಅಂತ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಮತ್ತೆ 3ನೇ ಶ್ಲೋಕ ಏನಂದ್ರೆ, ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠತಿ ತಸ್ಕರಾಹ ಜ್ಞಾನ ರತ್ನಾಪಹಾರಾಯ ತಸ್ಮಾತ್ ಜಾಗೃತ ಜಾಗೃತ. ಅಂದ್ರೆ ನಮ್ಮಲ್ಲಿರುವ ಜ್ಞಾನವೆನ್ನುವ ಬೆಲೆ ಬಾಳುವ ರತ್ನಗಳನ್ನು ದೋಚಲು ನಮ್ಮ ದೇಹದಲ್ಲಿಯೇ ಕಾಮ ಕ್ರೋಧ ಲೋಭ ಎಂಬ ಅರಿಷಡ್ ವರ್ಗಗಳು ಎಂಬ ಕಳ್ಳರು ಬಚ್ಚಿಟ್ಟುಕೊಂಡಿದ್ದಾರೆ. ಆದ್ದರಿಂದ ಮಾನವರೇ ಎಚ್ಚರದಿಂದಿರಿ ಅಂತ ಹೇಳುತ್ತಿದ್ದಾರೆ. ನಮ್ಮಲ್ಲಿ ಜ್ಞಾನ ಎನ್ನುವ ಬೆಲೆ ಬಾಳುವ ರತ್ನಗಳನ್ನು ದೋಚಲು ನಮ್ಮ ದೇಹದಲ್ಲಿಯೇ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನುವ ಅರಿಷಡ್ ವರ್ಗಗಳು ಎಂಬ ಕಳ್ಳರು ನಮ್ಮಲ್ಲೇ ದೇಹದಲ್ಲೇ ಬಚ್ಚಿಟ್ಕೊಂಡಿದ್ದಾರೆ. ಅದರಿಂದ ಕೂಡ ನೀವು ಎಚ್ಚರ ಅಂತ ಶಂಕರಾಚಾರ್ಯರು ನಮ್ಗೆ ಹೇಳ್ತಾ ಇದ್ದಾರೆ. ಅರಿಷಡ್ ವರ್ಗಗಳೆಂದರೆ ಇವಾಗ ಹೇಳಿದ್ನಲ್ಲ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು. ಮಾನವನಲ್ಲಿರುವ ಜ್ಞಾನವನ್ನು ದೋಚಲು ಬಚ್ಚಿಟ್ಟುಕೊಂಡ 6 ಜನ ಕಳ್ಳರು ಅಂತ ಹೇಳಿದ್ದಾರೆ ಪತ್ರಿಜಿಯವರು. ಮತ್ತೆ ಪತ್ರಿಜಿಯವರು ನಮ್ಗೆ ಏನ್ ಹೇಳಿದ್ದಾರೆ, ತ್ರಿವಿಧ ದುಃಖಗಳು ಅಂತ ಹೇಳಿದ್ದಾರೆ. ಅದು ಮಾನವನನ್ನು ಎಷ್ಟೋ ಬಾಧಿಸುತ್ತವೆ ಅಂತ ಹೇಳಿದ್ದಾರೆ. ಆ 3 ರೀತಿಯ ದುಃಖಗಳೇನಂದ್ರೆ, ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆದಿ ದೈವಿಕ ದುಃಖ. ಆಧ್ಯಾತ್ಮಿಕ ದುಃಖ ಅಂದ್ರೆ ಅರಿಷಡ್ ವರ್ಗಗಳಿಂದ ಬರುವ ದುಃಖ. ಇದರಿಂದಲೇ 90% ಯಾವ ಮಾನವನಿಗಾದ್ರೂ ದುಃಖ ಉಂಟಾಗುತ್ತದೆ. ಈ ಅರಿಷಡ್ ವರ್ಗಗಳಿಂದಲೇ 90% ದುಃಖ ಮಾನವನಿಗೆ ಆಗುತ್ತೆ ಅಂತ ಪತ್ರಿಜಿ ಸರ್ ಹೇಳಿದ್ದಾರೆ. ಇವಾಗ ಒಂದೊಂದೇ ಅರಿಷಡ್ ವರ್ಗಗಳು ಸ್ವಲ್ಪ ಹೇಳ್ಕೊಂಡು. ಕಾಮ ಅಂದರೆ ಕೋರಿಕೆ. ಮಾನವನಿಗೆ ಎಷ್ಟೋ ರೀತಿಯ ಕೋರಿಕೆಗಳು ಇರುತ್ತವೆ. ಸಂಸಾರ ಪರವಾದ ಕೋರಿಕೆ, ಆರ್ಥಿಕ ಪರವಾದ, ಕುಟುಂಬ ಪರವಾದ, ಓದಿಗೆ ಸಂಬಂಧಿಸಿದ, ವೃತ್ತಿಗೆ ಸಂಬಂಧಿಸಿದ ಎಷ್ಟೋ ರೀತಿಯ ಕೋರಿಕೆಗಳಿರುತ್ತೆ. ಇವು ಕೋರಿಕೆಗಳು ನೋಡಿ, ಒಂದು ಕೋರಿಕೆ ತೀರ್ಸ್ಕೊಳ್ಳೋಷ್ಟೊತ್ತಿಗೆ ಇನ್ನೊಂದು ಕೋರಿಕೆ ಬರುತ್ತೆ. ಆಸೆಯೇ ದುಃಖಕ್ಕೆ ಮೂಲ ಅಂತೀವ. ನಮ್ಗೆ ಆಸೆ ಇದ್ರೆ ನಮ್ಗೆ ಕೋರಿಕೆಗಳು ಬರ್ತವೆ, ಕೋರಿಕೆ ಇದ್ರೆ ಅದನ್ನ ತೀರ್ಸ್ಕೋಬೇಕಂತ ಅದ್ರ ಹಿಂದೆ ನಾವು ಓಡ್ತೀವಿ. ಅದಕ್ಕೆ ಆಸೆಯೇ ದುಃಖಕ್ಕೆ ಮೂಲ ಅಂತಾನೂ ಹೇಳಿದಾರಲ್ವಾ. ಇದು ಕೋರಿಕೆಗಳು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಆದ್ದರಿಂದ ಮನಸ್ಸು ನಿಮ್ಮ ಆಧೀನದಲ್ಲಿದ್ದರೆ ಕೋರಿಕೆಗಳು ನಿಮ್ಮ ಆಧೀನದಲ್ಲಿ ಇರುತ್ತವೆ. ಆದ್ದರಿಂದ ಮನಸ್ಸನ್ನು ಜಯಿಸ್ಬೇಕು. ಪ್ರಪಂಚವನ್ನು ಜಯಿಸುವುದಕ್ಕಿಂತ ಮನಸ್ಸನ್ನು ಜಯಿಸುವವನೇ ಶ್ರೇಷ್ಠ. ಪ್ರಪಂಚವನ್ನ ಜಯಿಸ್ಬೋದು, ಆದ್ರೆ ಮನಸ್ಸನ್ನು ಜಯಿಸುವುದು ತುಂಬಾ ಕಷ್ಟ. ಅದಕ್ಕೆ ಪತ್ರಿಜಿ ಸರ್ ಆ ಮಾರ್ಗನೇ ನಮಗ್ ತೋರಿಸಿದ್ದಾರೆ. ಅದೇ ನಮ್ಗೆ ಶ್ವಾಸದ ಮೇಲೆ ಗಮನ ಧ್ಯಾನ. ಈ ಧ್ಯಾನವನ್ನು ನಾವು ತೀವ್ರವಾಗಿ ಮಾಡಿದರೆ ಮನಸ್ಸನ್ನು ಹಿಡಿತಕ್ಕೆ ತರಬಹುದು ಅಂತ ಹೇಳ್ತಾ ಇದ್ದಾರೆ. ಕ್ರೋಧ ಅಂದರೆ ಕೋಪ. ಅನಗತ್ಯವಾದ ಸಂದರ್ಭಗಳಲ್ಲಿ ಸುಮ್ಮನೆ ಕೋಪವನ್ನು ತಂದುಕೊಂಡು
ಜಗಳ ಮಾಡುತ್ತಾರೆ. ಅಂದ್ರೆ ಅಗತ್ಯ ಇದ್ರೆ ಕೋಪ ತಗೋಬಹುದು, ಅನಗತ್ಯವಾದ ಸಂದರ್ಭಗಳಲ್ಲಿ ಕೂಡ ಕೋಪ ತಗೊಳ್ತಾ ಇರ್ತಾರೆ, ಪಡ್ತಾ ಇದ್ದಾರೆ. ಅಗತ್ಯವಿದ್ದರೆ ಕೋಪಿಸಿಕೊಂಡರೂ ಅರ್ಥ ಇದೆ. ಇವಾಗ ಗಂಡ ಹೆಂಡತಿ ಮೇಲೆ ಸುಮ್ನೆ ಅನಗತ್ಯವಾಗಿ ಕೋಪ ಮಾಡ್ಕೊಂಡು ಜಗಳ ಮಾಡಿದ್ರೆ ಆ ಹೆಂಡತಿಗೆ ಗಂಡನ ಮೇಲೆ ಗೌರವನೇ ಹೋಗ್ಬಿಡುತ್ತೆ. ಹಾಗೆ ತಾಯಿ ಸಹ ಮಕ್ಕಳ ಮೇಲೆ ಸುಮ್ನೆ ಕೋಪ ಮಾಡ್ಕೊಂಡು ಸುಮ್ನೆ ಬೈತಾ ಇದ್ರೆ ಮಕ್ಕಳಿಗೆ ಕೂಡ ತಾಯಿ ಮೇಲೆ ಗೌರವ ಹೋಗ್ಬಿಡುತ್ತೆ. ಅಂದ್ರೆ ಕೋಪ ಇರ್ಬೇಕು, ಆದ್ರೆ ಯಾವ ಟೈಮ್ನಲ್ಲಿ ತೋರಿಸ್ಬೇಕು, ಯಾವ ಟೈಮ್ನಲ್ಲಿ ತೋರಿಸ್ಬೇಕು ಬಾರ್ದು. ಅಗತ್ಯ ಇದ್ರೆ ಮಾತ್ರ ಕೋಪ ಪಡ್ಬೇಕು. ಕೋಪವನ್ನು ಕೂಡ ನಾವು ಹತೋಟಿ ತರ್ಕೋಬೇಕಂದ್ರೆ ನಮ್ಮ ಪತ್ರಿ ಸರ್ ಹೇಳಿದ ಮಾರ್ಗನೇ ಧ್ಯಾನ ಮಾರ್ಗವೇ. ಅದು ಕೂಡ ಎಲ್ಲದಕ್ಕೂ ಈ ಅರಿಷಡ್ ವರ್ಗಗಳನ್ನ ಕಂಟ್ರೋಲ್ ಮಾಡ್ಬೇಕಂದ್ರೇನೆ ಧ್ಯಾನದಿಂದಲೇ ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ತೀವಿ ಅಂತ. ನೆಕ್ಸ್ಟ್ ಲೋಭ. ಲೋಭ ಅಂದ್ರೆ ಜಿಪುಣತನ. ಅಂದ್ರೆ ಪ್ರತಿಯೊಂದಕ್ಕೂ ಯಾವ ವಿಷಯದಲ್ಲಿ ಲೋಭವನ್ನು ಪಾಲಿಸಬೇಕು, ಯಾವ ವಿಷಯದಲ್ಲಿ ಲೋಭವನ್ನು ಪಾಲಿಸಬಾರದು ಎಂಬುದು ನಮ್ಗೆ ತಿಳಿಬೇಕು. ಅಂದ್ರೆ ಅಜ್ಞಾನದಲ್ಲಿರುವವರು ಏನ್ ಮಾಡ್ತಾರೆ, ಲಾಭ ಉಂಟು ಮಾಡುವ ವಿಷಯಗಳಲ್ಲೂ ಜಿಪುಣತನ ತೋರಿಸುತ್ತಾರೆ. ಅಂದ್ರೆ ಕೆಲವು ಆಧ್ಯಾತ್ಮಿಕ ಪುಸ್ತಕಗಳನ್ನ ತಗೋಬೇಕಂದ್ರೇನು, ಇಂಥ ಆಧ್ಯಾತ್ಮಿಕ ಸೇವೆಗಳು ಮಾಡ್ಬೇಕಂದ್ರೇನು, ಇಂಥವು ತಮ್ಗೆ ಜ್ಞಾನ ವೃದ್ಧಿ ಆಗುತ್ತೆ ಅಂತ ಗೊತ್ತಿಲ್ಲದೆ ಅಜ್ಞಾನದಲ್ಲಿರೋರು ಇಂಥದ್ರಲ್ಲಿ ಕೂಡ ಜಿಪುಣತನ ತೋರಿಸ್ತಾರೆ. ಅನಗತ್ಯವಾಗಿ ಸುಮ್ನೆ ಪಾರ್ಟಿಗಳು ಮತ್ತೆ ಮದುವೆಗಳಿಗೆಲ್ಲ ಎಷ್ಟೆಷ್ಟು ಖರ್ಚು ಮಾಡ್ತಾರೆ, ಅಂದ್ರೆ ಅನಗತ್ಯವಾದದಕ್ಕೆಲ್ಲ ಹೆಚ್ಚು ಖರ್ಚು ಮಾಡ್ತಾರೆ. ಯಾವ್ದಕ್ ಬೇಕೋ ಅದಕ್ಕೆ ಖರ್ಚು ಮಾಡೋದಿಲ್ಲ ಅಂತ, ಅದಕ್ಕೆ ಭೋಗಗಳಿಗೆ ಖರ್ಚು ಮಾಡ್ತಾರೆ. ಆದ್ದರಿಂದ ಬುದ್ಧಿಯನ್ನು ಬೆಳೆಸ್ಕೊಳ್ಬೇಕು, ಜ್ಞಾನವನ್ನು ಸಂಪಾದಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮೋಹ ಅಂದರೆ ವ್ಯಾಮೋಹ. ಪಕ್ಕದ ಮನೆಯಲ್ಲಿ ಯಾವುದನ್ನು ನೋಡಿದ್ರು ಅದು ನಮಗೆ ಬೇಕು, ಇವ್ರಿಗೆ ಬೇಕು ಅನ್ಸುತ್ತೆ. ವ್ಯಾಮೋಹ ಇದ್ದವರು ಅದು ಪಡೆಯುವವರೆಗೂ ನಿದ್ದೆಯನ್ನು ಮಾಡುವುದಿಲ್ಲ, ಅಗತ್ಯವೇ ಇಲ್ಲವೇ ಎಂದು ಕೂಡ ನೋಡುವುದಿಲ್ಲ. ಮನಸ್ಸು ಹಿಡಿತದಲ್ಲಿದ್ದರೆ ಯಾರಿಗೆ ಏನು ಇದ್ದರೆ ನನಗೇನು, ನನಗೆ ಬೇಕಾದ್ದು ನನಗಿದೆ ಅಂತ ಅಂದುಕೊಳ್ಳುತ್ತಾರೆ. ಅದಕ್ಕೂ ಕೂಡ ಮನಸ್ಸನ್ನು ಹಿಡಿತದಲ್ಲಿ ಇಡುವುದೇ. ಅದೇ ಪತ್ರಿಜಿ ಬೋಧಿಸಿದ ನಮಗೆ ಶ್ವಾಸದ ಮೇಲೆ ಗಮನ, ಧ್ಯಾನ. ನೆಕ್ಸ್ಟ್ ಮದ. ಮದ ಅಂದ್ರೆ ಅದ್ ನನಗಿದೆ, ಅದಿದೆ ಇದಿದೆ ಅನ್ನೋ ಒಂದು ಗರ್ವ. ಪ್ರತಿ ಸಣ್ಣದಕ್ಕೂ ಗರ್ವ ಪಡ್ತಾರೆ. ಅದಕ್ಕೆ ವಸಿಷ್ಠರು ಅಷ್ಟಮದಗಳು ಅಂತ ಹೇಳಿದ್ದಾರೆ. ಅಷ್ಟಮದಗಳು ಅಂದ್ರೆ ಯಾವಂದ್ರೆ ಧನಮದ, ಕುಲಮದ, ರೂಪಮದ, ವಿದ್ಯಾಮದ, ಯೌವನ ಮದ, ಆಶ್ರಿತ ಮದ, ಹೀಗೆ 8. ಮತ್ತೆ ನೆಕ್ಸ್ಟ್ ಅಧಿಕಾರ ಮದ. ಇವೆಲ್ಲ ಅಷ್ಟಮದಗಳಿದಾವೆ. ಈ ಎಲ್ಲಾ ಮದಗಳಲ್ಲಿ ರೂಪಮದ, ವಿದ್ಯಾಮದ ಮತ್ತೆ ಧನಮದ ಇದು ತುಂಬಾ ಜಾಸ್ತಿ ಇರುತ್ತೆ. ಒಂದು ತುಂಬಾ ಓದ್ದವ್ರಿಗೆ ನಾನು ಅಷ್ಟೊಂದು ಓದಿದ್ದೀನಿ ಅನ್ನೋ ಒಂದು ಗರ್ವ ಇರುತ್ತೆ. ಮತ್ತೆ ಹಣ ಇದ್ದವ್ರಿಗೂ ಇರುತ್ತೆ. ರೂಪ ಚೆನ್ನಾಗಿದ್ರು ಕೂಡ ಅದು ಒಂಥರ ಗರ್ವ ಪಡ್ತಾರೆ. ಇದರಿಂದ ಮಾಡಬಾರದ ಕೆಲಸಗಳನ್ನು ಮಾಡಿ ದುಃಖಕ್ಕೆ ಒಳಗಾಗುತ್ತಾರೆ. ಇದಕ್ಕೆಲ್ಲ ಮನಸ್ಸೇ ಕಾರಣ. ಅದಕ್ಕೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ನೆಕ್ಸ್ಟ್ ಮಾತ್ಸರ್ಯ. ಮಾತ್ಸರ್ಯ ಅಂದ್ರೆ ಅಸೂಯೆ. ನನಗಿಂತ ಯಾರಿಗೆ ಏನು ಹೆಚ್ಚಾಗಿದ್ದರೂ ಅವ್ರ ಮೇಲೆ ಅಸೂಯೆ ಪಡುವುದು. ಇದು ಕೂಡ ಮನಸ್ಸು ನಿಯಂತ್ರಣದಲ್ಲಿ ಇಲ್ಲದಿರುವುದೇ. ಇದೆಲ್ಲ ಆಧ್ಯಾತ್ಮಿಕ ದುಃಖಗಳು. ನೆಕ್ಸ್ಟ್ ಆದಿ ಭೌತಿಕ ದುಃಖ. ಆದಿ ಭೌತಿಕ ದುಃಖ ಅಂದ್ರೆ ಇತರರಿಂದ ಉಂಟಾಗುವ ನೋವುಗಳು. ಅಂದರೆ ನಮ್ಮ ಪ್ರಮೇಯ ಇಲ್ಲದೆ ಇತರರ ಅಜ್ಞಾನದಿಂದ ಅಕ್ರಮ ಕಾರ್ಯಗಳಿಂದ ನಮಗೆ ಉಂಟಾಗುವ ಭೌತಿಕ ಪರವಾದ ದುಃಖಗಳು. ಇದು 9% ಇರುತ್ತಂತೆ. ಬೇರೆಯವರಿಂದ ನಾವೇನ್ ಮಾಡದೇ ಇದ್ರು ಬೇರೆಯವರ ಅಜ್ಞಾನದಿಂದ ನಮ್ಗಾಗುವ ದುಃಖವೇ ಆದಿ ಭೌತಿಕ ದುಃಖ. ಅಂದ್ರೆ ಇದಕ್ಕೆ ಎಕ್ಸಾಂಪಲ್ ಏನಂದ್ರೆ, ಕೆಲವು ಕುಟುಂಬಗಳಲ್ಲಿ ಗಂಡನು ಅಜ್ಞಾನದಿಂದ ಇದ್ದರು, ಬುದ್ಧಿ ಸರಿಯಾಗಿ ಇಲ್ಲದಿದ್ದರು ಹೆಂಡತಿಯ ಮೇಲೆ ಕೈ ಮಾಡುವುದು, ಹೊಡೆಯುವುದು ಇವೆಲ್ಲ ನಡೀತಾ ಇರುತ್ತೆ. ಇದೇ ಭೌತಿಕವಾಗಿ ಹಿಂಸಿಸುತ್ತಾರೆ. ಇದನ್ನೇ ಆದಿ ಭೌತಿಕ ದುಃಖ ಅಂತ ಹೇಳ್ತಾರೆ. ನೆಕ್ಸ್ಟ್ ಆದಿ ದೈವಿಕ ದುಃಖ ಅಂದರೆ ಪ್ರಕೃತಿ ಸಹಜವಾದ ಬದಲಾವಣೆಗಳಿಂದ ಆಗುವ ದುಃಖ. ಅಂದರೆ ಅತಿವೃಷ್ಟಿ, ಅನಾವೃಷ್ಟಿ, ಅತಿ ಶೀತ, ಅತಿ ಉಷ್ಣ ಇಂಥವುಗಳಿಂದ ಆಗುವ ನೋವುಗಳು. ಇದು ಪ್ರಕೃತಿ ಸಹಜವಾಗಿ ಬರುವುದು. ಇದು 1% ಮಾತ್ರ ಇರುತ್ತೆ ಅಂತ ಹೇಳ್ತಾರೆ. ಇವಾಗ 4ನೇ ಬೋಧೆ ಏನಂದ್ರೆ, ಆಶಯ ಬದ್ಧತೆ ಜಂತು ಕರ್ಮಣ ಬಹು ಚಿಂತೆಯ ಆಯು ಕ್ಷೀಣಂ ನ ಜಾನಾತಿ ತಸ್ಮಾತ್ ಜಾಗ್ರತ. ಅಂದ್ರೆ ಆಶಯ ಬದ್ಧತೆ ಜಂತು ಕರ್ಮಣ ಬಹು ಚಿಂತೆಯ ಆಯು ಕ್ಷೀಣಂ ನ ಜಾನಾತಿ ತಸ್ಮಾತ್
ಜಾಗೃತ ಜಾಗೃತ. ಅಂದ್ರೆ ಮನುಷ್ಯನು ಯಾವಾಗಲೂ ಏನೋ ಆಸೆಗೆ, ಕರ್ಮಕ್ಕೆ ಕಟ್ಟುಬಿದ್ದು ಏನೇನೋ ಆಲೋಚನೆಗಳನ್ನು ಜೀವನವನ್ನು ಸಾಗಿಸ್ತಾ ಇದ್ದಾನೆ. ಆಶಯ ಬದ್ಧತೆ ಜಂತು ಅಂದ್ರೆ ಮನುಷ್ಯನು ಆಸೆಗೆ ಕಂಟು ಬಿದ್ದು ಕರ್ಮಗಳನ್ನ ಮಾಡ್ತಾನೆ. ಕೆಲವು ಆಸೆಗಳು ಬಂದಾಗ ಅವನು ಅದನ್ನು ಪೂರ್ತಿ ಮಾಡ್ಕೊಳ್ಳೋ ಸಲುವಾಗಿ ಅವನು ಕರ್ಮಗಳನ್ನ ಮಾಡ್ಬೇಕು. ಇವೆರಡರಿಂದ ಅದನ್ನ ಆಲೋಚನೆ ಮಾಡ್ತಾನೆ ಇರ್ತಾನೆ. ಬಹುಚಿಂತೆಯ ಅಂದ್ರೆ ಆಲೋಚನೆಗಳು ಮಾಡ್ತಾ ಇರ್ತಾನೆ. ಆಯು ಕ್ಷೀಣಂ ನ ಜಾನಾತೆ ಅಂದ್ರೆ ಆಯುಷು ಕ್ಷೀಣ ಆಗ್ತಾ ಇದೆ, ಆಯುಷ್ ಹೋಗ್ತದೆ ಅನ್ನೋದು ಕೂಡ ಇದರಲ್ಲಿ ಅವನಿಗೆ ಗೊತ್ತೇ ಇರೋದಿಲ್ಲ. ಆಯುಷ್ಯವು ಕರಗಿ ಹೋಗುತ್ತದೆ ಎನ್ನುವ ವಿಷಯವನ್ನನು ಗಮನಿಸುವುದಿಲ್ಲ. ಆದ ಕಾರಣ ಓ ಮಾನವರೇ ಜಾಗ್ರತೆಯಿಂದಿರಿ ಅಂತ ಶಂಕರಾಚಾರ್ಯರು ಎಚ್ಚರಿಸ್ತಾ ಇದ್ದಾರೆ. ಈ ಮಾನವರು ಯಾವಾಗಲೂ ಏನೋ ಒಂದು ಆಸೆಗೆ ಒಳಗಾಗುತ್ತಾರೆ. ಚೆನ್ನಾಗಿ ಸಂಪಾದಿಸ್ಬೇಕು, ಸುಖವಾಗಿರ್ಬೇಕು, ಎಲ್ಲರಿಗಿಂತ ಉತ್ತಮವಾಗಿರ್ಬೇಕು, ನಾನೇ ಅಲ್ಲ ನನ್ನ ಮಕ್ಕಳು, ಗಂಡ, ಹೆಂಡತಿ, ತಾಯಿ, ತಂದೆ ಎಲ್ಲರೂ ಚೆನ್ನಾಗಿರ್ಬೇಕು, ಒಳ್ಳೆ ಉದ್ಯೋಗ ಮಾಡ್ಬೇಕು, ಇವೆಲ್ಲ ಆಸೆಗಳಿರುತ್ತೆ. ಒಳ್ಳೆ ವ್ಯಾಪಾರ ಮಾಡ್ಬೇಕಂತ ಇವೆಲ್ಲ ಆಸೆ ಪಡ್ತಾನೆ. ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ. ಇಂತಹ ಆಸೆಗಳನ್ನು ನೆರವೇರಿಸಿಕೊಳ್ಳುವುದಕ್ಕೆ ಸಂಬಂಧಿಸಿದಂತಹ ಕರ್ಮಗಳನ್ನು ಮಾಡುತ್ತಾ ಇರುತ್ತಾನೆ. ಈ ಆಸೆ ನೆರವೇರಿಸಬೇಕಂದ್ರೆ ಅದು ಕರ್ಮಗಳನ್ನ ಮಾಡ್ಲೇಬೇಕು. ಅದಕ್ಕೆ ಅನೇಕ ರೀತಿಯ ಆಲೋಚನೆಗಳು ಮಾಡ್ತಾನೆ. ಯಾವ ರೀತಿ ನಾನು ನನ್ನ ಆಸೆನ ಪೂರೈಸ್ಕೋಬೇಕು ಅಂತ. ಅಷ್ಟರಲ್ಲೇ ಹೀಗೆ ಅನೇಕ ರೀತಿಯಲ್ಲಿ ಮಾಡುತ್ತಾ ಇರುತ್ತಾರೆ. ಆಗಲಿ ಆಯುಷ್ಯವು ಕರಗಿ ಹೋಗುತ್ತದೆ ಎಂಬುದು ಗಮನಿಸಿಕೊಳ್ಳುವುದಿಲ್ಲ. ಇಷ್ಟು ಯೋಚನೆ ಮಾಡ್ತಾರೆ, ಬರೀ ಇದ್ರಲ್ಲೇ ಇರ್ತಾರಾಗ್ಲಿ, ನಮ್ಮ ಆಯುಷ್ಯ ಇಲ್ಲಿ ಕರಗಿ ಹೋಗ್ತಾ ಇದೆ ಅಂತ ಯಾರೂ ಗಮನಿಸಿಕೊಳ್ಳೋದಿಲ್ಲ ಎಂದು ಶಂಕರಾಚಾರ್ಯರು ಹೇಳುತ್ತಿದ್ದಾರೆ. ಅವರಿಗೆ ಕೊಡಲ್ಪಟ್ಟಿರುವ ಸಮಯ ಕ್ಷೀಣಿಸಿ ಹೋಗುತ್ತದೆ ಎಂದು ಗುರುತಿಸದೆ ಏನೇನೋ ಮಾಡುತ್ತಾ, ಏನೇನೋ ಆಲೋಚಿಸುತ್ತಾ ಜೀವನವನ್ನು ವ್ಯರ್ಥ ಮಾಡಿಕೊಳ್ತಾ ಇದ್ದಾರೆ. ಮತ್ತೆ 5ನೇದು ಶ್ಲೋಕ ಏನಂದ್ರೆ, ಸಂಪದ ಸ್ವಪ್ನ ಸಂಕಾಶಃ ಯೌವನ ಕುಸುಮೋಪಮಂ ವಿದ್ಯುತ್ ಚಂಚಲಂ ಆಯುಷ್ಯಂ ತಸ್ಮಾತ್ ಜಾಗೃತ ಜಾಗೃತ. ಅಂದ್ರೆ ನಮ್ಮ ಸಂಪದ ಸ್ವಪ್ನ ಸಂಕಾಶ ಅಂದ್ರೆ ನಮ್ಮ ಸಂಪತ್ತು ಅನ್ನೋದು ಒಂದು ಸ್ವಪ್ನ ಇದ್ದಂಗೆ, ಒಂದು ಕನಸಿನಂಥದ್ದು, ಅಂದರೆ ಅಶಾಶ್ವತವಾದದ್ದು. ಯೌವನವು ಹೂವಿಗೆ ಸಮಾನ, ಅಂದ್ರೆ ಯಾವಾಗ ಬಾಡಿ ನಶಿಸಿ ಹೋಗುತ್ತೋ ತಿಳಿಯದು. ಮತ್ತೆ ಆಯುಷ್ ಸಹ ಮಿಂಚಿನಂತೆ ಚಂಚಲವಾದದ್ದು. ಆದ ಕಾರಣ ಓ ಮಾನವರೇ ಜಾಗ್ರತೆಯಿಂದ ಇರಿ ಅಂತ ಶಂಕರಾಚಾರ್ಯರು ಎಚ್ಚರಿಸ್ತಾ ಇದ್ದಾರೆ. ಯಾವ ಸಂಪತ್ತಿನ ಮೇಲೆ ಮಾನವನು ದೃಷ್ಟಿ ಇಡುತ್ತಾನೋ, ಅವು ಎಷ್ಟು ಹೆಚ್ಚಾದ್ರೆ ನಾನು ಅಷ್ಟು ದೊಡ್ಡವನೆಂದು ಗರ್ವಿಸುತ್ತಾನೋ, ಅದೆಲ್ಲ ಒಂದು ಕನಸಿನಂಥದ್ದು, ಅಂದರೆ ಅಶಾಶ್ವತವಾದದ್ದು. ಯೌವನವೂ ಸಹ ಹೂವಿಗೆ ಸಮಾನ, ಯಾವಾಗ ಬಾಡಿ ನಶಿಸುತ್ತೋ ತಿಳಿಯದು. ಆಯುಷು ಮಿಂಚಿನಂತೆ ಚಂಚಲವಾದದ್ದು. ಆದ ಕಾರಣ ಓ ಮಾನವರೇ ಎಚ್ಚರದಿಂದಿರಿ ಅಂತ ಶಂಕರಾಚಾರ್ಯರು ಎಚ್ಚರಿಸ್ತಾ ಇದ್ದಾರೆ. ಪತ್ರಿಜಿ ಅವರು ಏನು ಹೇಳ್ತಾರಂದ್ರೆ, ಯಾವುದನ್ನಾದರೆ ನೀನು ನೋಡುತ್ತಿರುವೆಯೋ, ಯಾವುದನ್ನು ನೀನು ಮಾಡುತ್ತಿರುವೆಯೋ, ಯಾವುದು ನೀನು ನೋಡುತ್ತಿರುವೆಯೋ, ಯಾವುದನ್ನು ಮಾಡುತ್ತಿರುವೆಯೋ, ಯಾವುದು ನಡೆಯುತ್ತಿದೆಯೋ, ಯಾವುಗಳಿಗಾಗಿ ತಪ್ಪುಗಳು ಪಾಪಗಳು ಮಾಡಬಾರದ ಕೆಲಸಗಳು ಮಾಡುತ್ತಿರುವೆಯೋ, ಯಾವುಗಳನ್ನು ನೋಡಿ ಜಂಬ ಪಡುತ್ತಿರುವೆಯೋ, ಇವೆಲ್ಲ ಕನಸಿನಂತಹದ್ದು ಅಂತ ಪತ್ರಿಜಿ ಸಾರು ಸಹ ಹೇಳಿದ್ದಾರೆ. ಪತ್ರಿಜಿ ಸಾರು ಅದನ್ನ ಹೇಳಿದ್ದಾರೆ. ಇದೆಲ್ಲ ಕನಸಿನಂತದೇ. ಇವು ಯಾವ್ದನ್ನ ನೋಡ್ತಿದೆಯೋ, ಯಾವ್ದನ್ನ ಮಾಡ್ತಾ ಇದೆಯೋ, ಯಾವ್ದಕ್ಕಾಗಿ ತಪ್ಪು ಪಾಪಗಳು ಮಾಡ್ತಿದೆಯೋ, ಇವೆಲ್ಲ ಕನಸಿನಂತದೆ ಅಂತ ಪತ್ರಿಜಿ ಸಾರು ಸಹ ಹೇಳಿದ್ದಾರೆ. ಕನಸು ಕಾಣಿಸುವಷ್ಟು ಹೊತ್ತು ನಿಜವೆಂದು ಹೇಗಿರುತ್ತದೋ, ಕನಸು ಕಾಣ್ತಾ ಇದ್ದಾಗ ನಾವು ಅದು ನಿಜ ಅಂತ ಅನ್ಕೊಳ್ತೀವಿ, ಆದ್ರೆ ಎಚ್ಚರವಾದಾಗ ಅದು ಕನಸು ಅನ್ನೋದು ತಿಳಿಯುತ್ತೆ. ಹಾಗೆಯೇ ಈ ಜೀವನವೂ ಅಂತಹದೇ, ನಾವೇ ನೆನಪಿಟ್ಕೊಳ್ಬೇಕು. ರಾತ್ರಿ ನಿದ್ದೆಯಿಂದ ಎದ್ದ ಮೇಲೆ ತಿಳಿಯುತ್ತೆ ಇದು ಕನಸು ಅಂತ. ಹಗಲು ಕನಸು ಸತ್ತ ಮೇಲೆ ತಿಳಿಯುತ್ತೆ, ಮರಣಿಸಿದ ಮೇಲೆ ಇದು ಹಗಲು ಕನಸು ಅಂತ ತಿಳಿಯುತ್ತೆ. ಅದಕ್ಕೆ ಶಂಕರಾಚಾರ್ಯರು ಯಾವುದಾದರೆ ಈಗ ಇದೆಯೋ ಇವೆಲ್ಲ ಅಶಾಶ್ವತವಾದವೇ, ಅವುಗಳಿಗಾಗಿ ಜೀವನವೆಲ್ಲ ಏಕೆ ವ್ಯಯಿಸುತ್ತೀಯ? ಶಾಶ್ವತವಾದ ಪರಮಾತ್ಮನಿಗಾಗಿ ಪ್ರಯತ್ನಿಸಿ, ಅದನ್ನು ಹೊಂದಿರಿ ಅಂತ ಶಂಕರಾಚಾರ್ಯರು ಬೋಧಿಸ್ತಾ ಇದ್ದಾರೆ. ಈಗ ನಡೆಯುತ್ತಿರುವ ಜೀವನವು ಕನಸು ಎಂದು ತಿಳಿದುಕೊಂಡು ಹಾಗೆ ಜೀವಿಸುವವನೇ ಜ್ಞಾನಿ. ಸಂಸಾರದಲ್ಲಿ ಇರಿ, ಆದರೆ ಮಮಕಾರವನ್ನು ಬಿಡಿ. ಅದಕ್ಕೆ ಪತ್ರಿಜಿ ಸರ್ ಹೇಳಿದಾರಲ್ವಾ, ಸಂಸಾರದಲ್ಲೇ ನಿರ್ವಾಣ ಅಂತ. ಈ ಮಾರ್ಗಕ್ಕೆ ಬಂದು ನಾವೆಲ್ಲ ಈ ಜ್ಞಾನವನ್ನು ತಿಳ್ಕೊಳ್ತಾ ಇದೀವಿ.
ಸಾಧನೆ ಮಾಡ್ಬೇಕು. 4 ಆಧ್ಯಾತ್ಮಿಕ ತ್ರಿರತ್ನಗಳು ಹೇಳಿದಾರಲ್ವಾ ಸರ್, ಪತ್ರಿಜಿ ಸರ್. ಸಾಧನೆ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಇದನ್ನೆಲ್ಲ ಮಾಡ್ಕೊಂಡು ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೋಬೇಕು. ಸಾಧನೆ ಆದಷ್ಟು ಹೆಚ್ಚು ಮಾಡಿದ್ರೆ ಅದು ನಮ್ಗೆ ಧ್ಯಾನದಿಂದಲೇ ಜ್ಞಾನ, ಜ್ಞಾನದಿಂದಲೇ ಮುಕ್ತಿ ಅಂತಾನು ಸಾರ್ ಹೇಳಿದಾರಲ್ವಾ. ಎಷ್ಟು ಧ್ಯಾನ ಮಾಡಿದ್ರೆ ಅಷ್ಟು ನಾವು ಜ್ಞಾನ ಪಡ್ಕೊಳ್ತೀವಿ, ಜ್ಞಾನ ಪಡ್ಕೊಂಡಷ್ಟು ನಮ್ಗೆ ಮುಕ್ತಿ ಬರುತ್ತೆ. ಅಂದ್ರೆ ಈ ಮಾರ್ಗದ್ ಬಂದ್ಮೇಲೆ ನಾವು ತಿಳ್ಕೊಂತ ಇರೋದೇನು, ನಮ್ಮ ಜನ್ಮಗಳನ್ನ ಕಡಿಮೆ ಮಾಡ್ಕೋಬೇಕು. ಜನ್ಮಗಳು ಕಡಿಮೆ ಮಾಡ್ಬೇಕಂದ್ರೆ ನಮ್ಮ ಜ್ಞಾನವನ್ನು ಬೆಳೆಸ್ಕೋಬೇಕು. ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅಂತ ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಭಗವಾನ್ ಹೇಳಿದಾರಲ್ವಾ. ನಾವ್ ಎಷ್ಟು ಜ್ಞಾನ ಹೆಚ್ಚಿಸ್ಕೊಂಡ್ರೆ ಅಷ್ಟು ನಮ್ಮ ಕರ್ಮಗಳನ್ನ ನಾವು ಕಡಿಮೆ ಮಾಡ್ಕೊಳ್ತೀವಿ. ಈ ಇಷ್ಟು ನಾನು ತಿಳಿದಿಷ್ಟು ನಾನು ಹೇಳಿದ್ದೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈ ಅವಕಾಶ ಕೊಟ್ಟ ಮಹಾತಾರ್ ಬಾಬಾ ಫೌಂಡೇಶನ್ ಗುರುಗಳ ರಂಗನಾಥ್ ಸರ್ಗೂ ಮತ್ತು ನಿರೂಪಣೆ ಮಾಡುವ ರೇವತಿ ಮೇಡಮ್ಗೂ ಮತ್ತೆ ಜೂಮ್ ಅಲ್ಲಿ ಭಾಗವಹಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.